ಅಂಡ್ ಬರೀ ಹೆಲ್ತ್ ಗ್ರೌಂಡ್ಸ್ ಅಲ್ಲಿ ಬೇಲ್ ಆಗಿದ್ದಿಂದ ಆಫ್ ಕೋರ್ಸ್ ಒಂದ್ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಎಲ್ಲ ವೆಲ್ ವಿಶರ್ಸ್ಗೂ ಎಲ್ಲ ಫ್ಯಾನ್ಸ್ಗೂ. ಬಟ್ ಆಕ್ಚುಲಿ ಆ ಒಂದು ಹೆಲ್ತ್ ಗ್ರೌಂಡ್ ಅಲ್ಲಿ ಟೆಂಪ್ರರಿ ಬೇಲ್ ಸಿಗೋದು ಎಷ್ಟು ಒಂದು ರಿಲೀಫು ಅಷ್ಟೇ ಒಂದು ಟಾರ್ಚರ್ ಕೂಡ. ಬಿಕಾಸ್ ದಿನನಿತ್ಯ ನಾವು ಗಡಿಯಾರ ನೋಡ್ಬಿಟ್ಟು ಇನ್ನೊಂದ್ ದಿನ ಕಳೀತಲ್ಲಪ್ಪ ಅಂತ ಆತರ ಒಂದು ಭಯದಲ್ಲಿ ಬದುಕ್ಬೇಕಾಗತ್ತೆ, ಒಂದು ಬೇಜಾರಲ್ಲಿ ಬದುಕ್ಬೇಕಾಗತ್ತೆ. ಬಟ್ ಈಗ ನಿಜಕ್ಕೂ ಬೇಲ್ ಸಿಕ್ಕಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಗೆ ಅಪಾರವಾದ ಗೌರವ ಹಾಗೂ ನಂಬಿಕೆನೂ ಇದೆ. ಅಂಡ್ ಜಸ್ಟಿಸ್ ವಿಲ್ ಪ್ರಿವೇಲ್ ವಿತ್ ಟೈಮ್. ನಾನೇ ನಿಮ್ಮ ಎದುರುಗಡೆ ಒಂದು ಉದಾಹರಣೆಯಾಗಿ ಕುತ್ಕೊಂಡಿದ್ದೀನಿ. ನಾನು ಎಷ್ಟೆಲ್ಲ ಅನುಭವಿಸಿಲ್ಲ, ಬಟ್ ನನಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇತ್ತು. ಬಿಕಾಸ್ ಐ ನ್ಯೂ ದ ಫ್ಯಾಕ್ಟ್ಸ್ ಆಫ್ ಮೈ ಕೇಸ್. ನಾನ್ ಹೊರಗ್ ಬಂದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೋಡಿ, ಇಲ್ಲಿ ನಿಜಕ್ಕೂ ಒಂದು ಮರ್ಡರ್ ಆಗಿದೆ ರೇಣುಕಾಸ್ವಾಮಿ ಅನ್ನೋರ್ದು. ಬಟ್ ಇದು ಸಾವಾಸದ ದೋಷದಿಂದ ಆಗಿದೆ. ದರ್ಶನ್ ಸರ್ ಕೈವಾಡ ಇದ್ರಲ್ಲಿ ನೇರ ಖಂಡಿತವಾಗ್ಲೂ ಇಲ್ಲ ಅಂತ ನನ್ನ ನಂಬಿಕೆ. ಯಾರಿಗೂ ಇರಬಹುದು, ನಾನೀಗ ಹೇಳೋದಿಕ್ಕೆ ಅಥವಾ ವರ್ಡಿಕ್ಟ್ ಮಾಡೋದಿಕ್ಕೆ ಇಲ್ಲಿ ಒಂದು ಜಡ್ಜ್ ಅಂತೂ ಇಲ್ವೇ. ಸೊ ಇಲ್ಲಿ ಒಂದು ಅಂಧಾಭಿಮಾನಿ ಅಥವಾ ಒಂದು ಅಂಧ ಪ್ರೇಮಿ ತರ ನಾನು ಇಲ್ಲಿ ಏನೂ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನಗೆ ತುಂಬಾ ಐ ಫೀಲ್ ಬ್ಯಾಡ್ ಫಾರ್ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿಗೆ. ಆ ಒಂದು ಲಾಸ್ ತುಂಬಾನೇ ಕೆಟ್ಟದ ಲಾಸ್. ಯಾರಿಗೂ ಅದಾಗಬಾರ್ದು. ದೇವ್ರ ಅವ್ರಿಗ ಲೆಟ್ ಹಿಮ್ ಜಸ್ಟ್ ಬಿ ಇನ್ ಪೀಸ್, ಲೆಟ್ ಹಿಸ್ ಸ್ಪಿರಿಟ್ ಬಿ ಇನ್ ಪೀಸ್ ಅಂತ ನನಗೆ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದರ್ಶನ್ ಅವ್ರು ನೇರ ಇದ್ರಲ್ಲಿ 100% ಇನ್ವಾಲ್ವ್ಮೆಂಟ್ ಇರಲ್ಲ. ಏನ್ ಒಂದ್ ಕೆಟ್ಟ ಸಮಯ ಇತ್ತು, ಇದ್ರ ಜೊತೆನೆ ಬೇಲ್ ಜೊತೆನೆ ಎಲ್ಲಾ ಕೆಟ್ಟ ಸಮಯದಲ್ಲಿ ಮುಗ್ದು ಹೋಗ್ಲಿ ದೇವ್ರೆ ಅಂತ ನಾನು ದೇವ್ರಲ್ಲಿ ಕೇಳ್ತೀನಿ. ಅಂಡ್ ಈ ಒಂದು ಲಾ ನಲ್ಲಿ ಕೇಸ್ ನ ಕ್ವಾಶ್ ಮಾಡೋ ಒಂದು ಫ್ರೀಡಮ್ ಪ್ರತಿ ಒಂದು ಆರೋಪಿಗೂ ಇದೆ. ಸೊ ನಾನು ಕೇಸ್ ನ ಕ್ವಾಶ್ ಮಾಡಿದೀನಿ. ನಮ್ ಕೇಸಲ್ಲಿ 27 ಜನ ಇದ್ರು. ಬಟ್ ನನಗ್ ಗೊತ್ತಿತ್ತು ನನ್ನ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಇಲ್ವೇ ಇಲ್ಲ. ನನಗೆ ಸುಮ್ನೆ ಸಾವಾಸದ ದೋಷದಿಂದಾನೇ ಕೂಡ ಹಾಕಿದಾರಂತ. ನಾನು ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ 482 ಮೂಲಕ 482 IPC ಮೂಲಕ ನಾನು ಹೋಗ್ಬಿಟ್ಟು ಕಾಸ್ಟ್ ಮಾಡಕ್ಕೆ ಹಾಕ್ದೆ. ಅಂಡ್ ಕೇಸ್ ಕಾಸ್ಟ್ ಅಂದ್ರೆ ಕೇಸ್ ರದ್ದು ಮಾಡೋದು. ಸೊ ಕೇಸ್ ರದ್ದು ಮಾಡ್ಲಿಕ್ಕೆ ಹಾಕ್ದೆ. ಅದ್ರಲ್ಲಿ ನಾನು ಸಕ್ಸಸ್ ಕೊಂಡ್ಬಿಟ್ಟು ಈಗ ನಿಮ್ ಎದುರುಗಡೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿರಪರಾಧಿಯಾಗಿ ನಿಮ್ ಮುಂದೆ ಕೂತಿದ್ದೀನಿ. ಈ ರೀತಿನೇ ದರ್ಶನ್ ಅವರು ಈ ಕೇಸ್ ನ ಕಾಶ್ ಮಾಡ್ತಾರೆ ಅಂತ ನನಗೆ ದೇವರಲ್ಲಿ ನಂಬಿಕೆ ಇದೆ. ಬಿಕಾಸ್ ಹಿ ಆಲ್ಸೋ ಹ್ಯಾಸ್ ದ ಬೆಸ್ಟ್ ಲಾಯರ್ಸ್ ಇನ್ ದ ಕಂಟ್ರಿ. CV ನಾಗೇಶ್ ತುಂಬಾನೇ ಒಳ್ಳೆ ಒಂದು ಅಡ್ವೊಕೇಟ್. ಅಂಡ್ ಅವರುನು ಇದ್ರಿಂದ ಆಸ್ ಅ ವೆಲ್ ವಿಶರ್ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಅಂಡ್ ಇನ್ನ ಅವ್ರು ಅನುಭವಿಸಬಾರ್ದು. ಅಂಡ್ ಅವ್ರು ಇಲ್ಲಿಂದ ಬರೀ ಮೇಲಿನ ಕಡೆನೆ ರಾಕೆಟ್ ತರ ಹೋಗ್ಬೇಕು. ಅವ್ರ ಪ್ರತಿ ಒಂದ್ ಸಿನಿಮಾ ಅದ್ದೂರಿಯಾಗಿ ಹಿಟ್ ಆಗ್ಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕು. ಅಂಡ್ ಬ್ಯೂಟಿಫುಲ್ ಆದ ಅವ್ರ ಫ್ಯೂಚರ್ ಇರ್ಬೇಕು. ಇನ್ನ ಈ ತರ ಅವ್ರು ಯಾವತ್ತೂ ಸಫರ್ ಆಗ್ಬಾರ್ದು ಅಂತ ನನಗೆ ದರ್ಶನ್ ಅವ್ರ ಪರಿವಾರಕ್ಕೆ ನಾನು ವೆಲ್ ವಿಶಸ್ ಕೊಡ್ತೀನಿ. ಸತ್ಯಮೇವ ಜಯತೆ. ಈಗ ಜಾಮೀನು ಸಿಕ್ಕಿದೆ, ನಿಜ ಅನ್ನೋದು ಗೆದ್ದಿದೆ, ಅದಕ್ಕೆ ಜಾಮೀನು ಸಿಕ್ಕಿರೋದು ಅಲ್ವಾ? ಸೊ ಈಗ ಅವ್ರ ವಾದ ಟೆಕ್ನಿಕಲ್ ಆಗಿ ನಾನು ನೀವು ಕುತ್ಕೊಂಡು ಮಾತಾಡಿದ್ರೆ ಇಲ್ಲಿ ಬಹುಶಃ 2 ಅವರ್ 3 ಅವರ್ ಸಾಕಾಗಲ್ಲ ಪ್ರತಿ ಒಂದು ಪಾಯಿಂಟ್ ಎತ್ಬಿಟ್ಟು ಕುತ್ಕೊಂಡ್ರೆ. ಬಟ್ ಸತ್ಯ ಇವತ್ತು ಗೆದ್ದಿದೆ ಅಂಡ್ ಅವ್ರಿಗೆ ಜಾಮೀನು ಸಿಕ್ಕಿದೆ. ಬಟ್ ಸಂಪೂರ್ಣವಾಗಿ ಈ ಒಂದು ಯಾರಿಗಾದ್ರೂ ಸಾವು ಬರ್ಬೇಕಂತ ನನ್ಗೆ ಅನ್ಸುತ್ತೆ. ನನಗಂತೂ ನಡೆದಿದ್ದಾದ್ಮೇಲೆ ಈ ಕೋರ್ಟ್ಗಳ ಸಾವಾಸ ಮತ್ತೆ ಈ ಜೈಲ್ಗಳ ಸಾವಾಸ ಮತ್ತೆ ಹಾಸ್ಪಿಟಲ್ಗಳ ಸಾವಾಸ ಯಾರಿಗೂ ಬರಬಾರ್ದು. ನಿದ್ದೆನಲ್ಲೇ ಮಲ್ಗಿರೋ ಮನುಷ್ಯ ನಾವು ಸತ್ ಹೋಗ್ಬೇಕು. ನಾವೇ ದೇವ್ರು ಸಾವು ಕೊಡ್ಬೇಕು. ಬಟ್ ಈ ಕೋರ್ಟು ಜೈಲು ಹಾಸ್ಪಿಟಲ್ಗಳ ಸಾವಾಸ ಕೊಡ್ಬಾರ್ದು. ಬಿಕಾಸ್ ನನಗದು ಆ ನೋವು ನನಗಾಗಿದೆ. ಅಂಡ್ ನಾನೇ ಅದ್ರಲ್ಲಿ ಇದ್ದಾಗ ಎಷ್ಟು ಸಲ ನನಗೆ ಸಾವು ಕೊಟ್ಬಿಡು ಭಗವಂತ, ನನಗಿಷ್ಟು ಅವಮಾನ ಯಾಕೆ, ನಾನು ಏನೂ ಮಾಡಿಲ್ಲ, ನನಗಿಷ್ಟು ಅವಮಾನ ಯಾಕೆ ಅಂತ ನಾನು ದೇವರಲ್ಲಿ ಬಿಕ್ಕಿಳ್ಸಿ 10-12 ಅವರ್ ಬರೀ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂಡಿದ್ದೆ. ಪಶ್ಚಾತ್ತಾಪ ಇಲ್ಲ, ನನಗೂ ಪಶ್ಚಾತ್ತಾಪ ಕಾಡಿಲ್ಲ. ನನ್ನ ಬಲಿಪಶು ಮಾಡ್ಕೊಂಡು ಕರ್ಕೊಂಡು ಹೋದ್ರು. ನನಗೆ 1% ಪಶ್ಚಾತ್ತಾಪ ಇರ್ಲಿಲ್ಲ. ನನ್ ತಪ್ಪು ಏನಾಗಿತ್ತು ಅಂದ್ರೆ ನಾನು ಸೆಲೆಬ್ರಿಟಿ ಆಗಿದ್ದೀನಿ, ಅದೇ ನನ್ ತಪ್ಪಾಗಿತ್ತು. ಸೆಲೆಬ್ರಿಟಿ ಆಗೋದೇ ತಪ್ಪಾ ಭಗವಂತ, ನನ್ಗೆ ಯಾಕೆ ಇಷ್ಟು ಹೆಸರು ಕೊಟ್ಟೆ ನೀನು ಅಂತ ನಾನು ದೇವರಲ್ಲಿ ಕೇಳ್ತಾ ಇದ್ದೆ. ಬೇರೆ ಏನ್ ತಪ್ಪು ಮಾಡಿದ್ವಿ ನಮಗ್ ಪಶ್ಚಾತ್ತಾಪ ಆಗಕ್ಕೆ? ಅಟ್ ದ ಸೇಮ್ ಟೈಮ್ ದರ್ಶನ್ ಅವ್ರಿಗೂ ನಾನು ಒಂದು ಕ್ರಿಮಿನಲ್ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ಅವ್ರಿಗೂ ಪಶ್ಚಾತ್ತಾಪ ಇರುತ್ತೆ ಅಂತ ನನಗೆ ಅವರೇ ಕೈಯಿಂದ ಮಾಡಿದ್ರೆ ತಾನೇ ಪಶ್ಚಾತ್ತಾಪ ಇರೋದು. ಸೊ ಅವ್ರು ಏನು ಮಾಡಿರಲ್ಲ ಅಂತ ನನ್ಗೆ ಅಪಾರವಾದ ನಂಬಿಕೆ ಇದೆ. ಬಟ್ ಎಸ್, ನನಗ್ ಪಶ್ಚಾತ್ತಾಪ ಎಲ್ಲಿತ್ತು ಅಂದ್ರೆ, ಯಾಕ್ ನಾನ್ ಇಂಥವ್ರ ಸಾವಾಸಕ್ ಹೋದೆ, ಯಾಕ್ ನಾನ್ ಇಂಥವ್ರ ಸಾವಾಸ ಮಾಡ್ದೆ, ಯಾಕ್ ನಾನ್ ತಪ್ಪು ಜನರ ಜೊತೆ ಇದ್ದೆ, ಯಾಕ್ ನನಗೆ ಈ ತಪ್ಪು ಜನರಿಂದ ಇಷ್ಟು ಬರೀ ನಮಗ್ ಕೆಟ್ಟ ಜನ ಪರಿಚಯ ಇದ್ರೆ ಸಾಕು, ನಮಗ್ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಹುದು ಲೈಫ್ ಅಲ್ಲಿ. ಲಾ ಇಸ್ ಲೈಕ್ ದಟ್. ನಮಗ್ ತಪ್ಪು ಜನ ಪರಿಚಯನೂ ಇರಬಾರ್ದು, ನಾವು ತಪ್ಪು ಜನರ ಮೊಬೈಲ್ ಅಲ್ಲಿ ನಮ್ ನಂಬರು ಇರಬಾರ್ದು, ನಮ್ ಹೆಸರು ಇರಬಾರ್ದು, ಅವ್ರ ಬಾಯಲ್ಲೂ ನಮ್ ಹೆಸರು ಇರಬಾರ್ದು. ನಮ್ ಜೀವನದಲ್ಲೇ ತಪ್ಪು ಜನ, ಕೆಟ್ಟು ಜನ ಅಥವಾ ಕ್ರಿಮಿನಲ್ ಮೈಂಡೆಡ್ ಜನ ನಮ್ ಅಕ್ಕಪಕ್ಕದಲ್ಲೇ ಇರಬಾರ್ದು. ಬಿಕಾಸ್ ಅವ್ರು ಹಾಕಿರೋ ಕಣ್ಣಿಗೆ ನಮ್ ಜೀವನ ನಾಶನೇ ಆಗೋಗುತ್ತೆ. ಒಂದ್ ದೊಡ್ಡ ಪರ್ವತಾನೇ ಒಂದ್ ಚಿಕ್ಕ ಮಣ್ಣು ಹಾಗೆ ಮುಳುಗೋಗತ್ತಂತೆ ಕೆಟ್ಟು ಕಣ್ಣಿದ್ರೆ.
ಸೊ ಅದೆಲ್ಲದಕ್ಕೂ ನಾನ್ ಒಂದು ವಿಕ್ಟಿಮ್ ಆಗಿದ್ದೆ. ಸೊ ಖಂಡಿತವಾಗ್ಲೂ ಪಶ್ಚಾತ್ತಾಪ ಇದ್ದಿಲ್ಲ. ಬಟ್ ಡೆಫಿನೆಟ್ಲಿ ರಿಯಲೈಸೇಷನ್ ಇತ್ತು, ಕೆಟ್ಟು ಜನರ ಸಹವಾಸ ಮಾಡಬೇಡಿ. ನನ್ಗಂತೂ ಇವತ್ತಿನ ಕಾಲ ಹೆಮ್ಮೆಯಿಂದ ಹೇಳ್ತೀನಿ, ನನ್ಗೆ ಒಬ್ರು ಫ್ರೆಂಡ್ ಇಲ್ಲ, ನನ್ಗೊಬ್ರು ಫ್ರೆಂಡ್ ಬೇಕಾಗಿಲ್ಲ. ನನಗೆ ನನ್ನ ಪರಿವಾರ, ನನ್ನ ತಂದೆ, ನನ್ನ ತಾಯಿನೇ ನನ್ನ ಬೆಸ್ಟ್ ಫ್ರೆಂಡು, ನನ್ನ ಗಂಡನೇ ನನ್ನ ದೇವ್ರು ಅಂತಾನು ಹೆಮ್ಮೆಯಾಗಿ ನಾನು ಹೇಳ್ಕೊಳ್ತೀನಿ. ತುಂಬಾ ಕಮ್ಮಿ 1 or 2 ಫ್ರೆಂಡ್ಸ್ ಇದ್ರೆ ಇರ್ತಾರೆ. ಅಷ್ಟು ಪಾಠ ನನಗೆ ಈ ಒಂದು ಅನುಭವದಿಂದ ಬಂತು. ಅಂಡ್ ತುಂಬಾ ನೆಮ್ಮದಿಯಲ್ಲಿದ್ದೀನಿ, ತುಂಬಾ ನೆಮ್ಮದಿಯಲ್ಲಿದ್ದೀನಿ. ದೇವರಲ್ಲಿ ಪ್ರತಿದಿನ ಇಷ್ಟು ಸುಂದರವಾದ ಜೀವನ ತಿರ್ಗಾ ನೀನ್ ನನಗೆ ಕೊಟ್ಟೆ ಅಂತ ತುಂಬಾ ಗೌರವಿಸ್ತೀನಿ ನಾನು ನನ್ನ ಜೀವನವನ್ನು. ಅಂಡ್ ಬರೀ ಹೆಲ್ತ್ ಗ್ರೌಂಡ್ಸ್ ಅಲ್ಲಿ ಬೇಲ್ ಆಗಿದ್ದೀನ, ಆಫ್ ಕೋರ್ಸ್ ಒಂದ್ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಎಲ್ಲಾ ವೆಲ್ ವಿಶರ್ಸ್ಗೂ, ಎಲ್ಲಾ ಫ್ಯಾನ್ಸ್ಗೂ. ಬಟ್ ಆಕ್ಚುಲಿ ಆ ಒಂದು ಹೆಲ್ತ್ ಗ್ರೌಂಡ್ ಅಲ್ಲಿ ಟೆಂಪ್ರರಿ ಬೇಲ್ ಸಿಗೋದು ಎಷ್ಟು ಒಂದು ರಿಲೀಫು, ಅಷ್ಟೇ ಒಂದು ಟಾರ್ಚರ್ ಕೂಡ. ಬಿಕಾಸ್ ದಿನನಿತ್ಯ ನಾವು ಗಡಿಯಾರ ನೋಡ್ಬಿಟ್ಟು ಇನ್ನೊಂದ್ ದಿನ ಕಳೀತಲ್ಲಪ್ಪ ಅಂತ ಆತರ ಒಂದು ಭಯದಲ್ಲಿ ಬದುಕ್ಬೇಕಾಗತ್ತೆ, ಒಂದು ಬೇಜಾರಲ್ಲಿ ಬದುಕ್ಬೇಕಾಗತ್ತೆ. ಬಟ್ ಈಗ ನಿಜಕ್ಕೂ ಬೇಲ್ ಸಿಕ್ಕಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಅಪಾರವಾದ ಗೌರವ ಹಾಗೂ ನಂಬಿಕೆನೂ ಇದೆ. ಅಂಡ್ ಜಸ್ಟಿಸ್ ವಿಲ್ ಪ್ರಿವೇಲ್ ವಿತ್ ಟೈಮ್. ನಾನೇ ನಿಮ್ಮ ಎದುರುಗಡೆ ಒಂದು ಉದಾಹರಣೆಯಾಗಿ ಕುತ್ಕೊಂಡಿದ್ದೀನಿ. ನಾನು ಎಷ್ಟೆಲ್ಲ ಅನುಭವಿಸಿಲ್ಲ, ಬಟ್ ನನಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇತ್ತು. ಬಿಕಾಸ್ ಐ ನ್ಯೂ ದ ಫ್ಯಾಕ್ಟ್ಸ್ ಆಫ್ ಮೈ ಕೇಸ್. ನಾನ್ ಹೊರಗ್ ಬಂದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೋಡಿ, ಇಲ್ಲಿ ನಿಜಕ್ಕೂ ಒಂದ್ ಮರ್ಡರ್ ಆಗಿದೆ ರೇಣುಕಾಸ್ವಾಮಿ ಅನ್ನೋರ್ದು. ಬಟ್ ಇದು ಸಾವಾಸದ ದೋಷದಿಂದ ಆಗಿದೆ. ದರ್ಶನ್ ಸರ್ ಕೈವಾಡ ಇದ್ರಲ್ಲಿ ನೇರ ಖಂಡಿತವಾಗ್ಲೂ ಇಲ್ಲ ಅಂತ ನನ್ನ ನಂಬಿಕೆ. ಯಾರಿಗೂ ಇರಬಹುದು, ನಾನೀಗ ಹೇಳೋದಿಕ್ಕೆ ಅಥವಾ ವರ್ಡಿಕ್ಟ್ ಮಾಡೋದಿಕ್ಕೆ ಇಲ್ಲಿ ಒಂದು ಜಡ್ಜ್ ಅಂತೂ ಇಲ್ವೇ. ಸೊ ಇಲ್ಲಿ ಒಂದು ಅಂಧಾಭಿಮಾನಿ ಅಥವಾ ಒಂದು ಅಂಧ ಪ್ರೇಮಿ ತರ ನಾನು ಇಲ್ಲಿ ಏನೂ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನಗೆ ತುಂಬಾ ಐ ಫೀಲ್ ಬ್ಯಾಡ್ ಫಾರ್ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿಗೆ. ಆ ಒಂದು ಲಾಸ್ ತುಂಬಾನೇ ಕೆಟ್ಟದ ಲಾಸ್. ಯಾರಿಗೂ ಅದಾಗಬಾರ್ದು. ದೇವ್ರ ಅವ್ರಿಗ ಲೆಟ್ ಹಿಮ್ ಜಸ್ಟ್ ಬಿ ಇನ್ ಪೀಸ್, ಲೆಟ್ ಹಿಸ್ ಸ್ಪಿರಿಟ್ ಬಿ ಇನ್ ಪೀಸ್ ಅಂತ ನನಗೆ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದರ್ಶನ್ ಅವ್ರು ನೇರ ಇದ್ರಲ್ಲಿ 100% ಇನ್ವಾಲ್ವ್ಮೆಂಟ್ ಇರಲ್ಲ. ಏನ್ ಒಂದ್ ಕೆಟ್ಟು ಸಮಯ ಇತ್ತು, ಇದ್ರ ಜೊತೆನೆ ಬೇಲ್ ಜೊತೆನೆ ಎಲ್ಲಾ ಕೆಟ್ಟು ಸಮಯದಲ್ಲಿ ಮುಗ್ದು ಹೋಗ್ಲಿ ದೇವ್ರೆ ಅಂತ ನಾನು ದೇವ್ರಲ್ಲಿ ಕೇಳ್ತೀನಿ. ಅಂಡ್ ಈ ಒಂದು ಲಾ ನಲ್ಲಿ ಕೇಸ್ ನ ಕ್ವಾಶ್ ಮಾಡೋ ಒಂದು ಫ್ರೀಡಮ್ ಪ್ರತಿ ಒಂದು ಆರೋಪಿಗೂ ಇದೆ. ಸೊ ನಾನು ಕೇಸ್ ನ ಕ್ವಾಶ್ ಮಾಡಿದೀನಿ. ನಮ್ ಕೇಸಲ್ಲಿ 27 ಜನ ಇದ್ರು. ಬಟ್ ನನಗ್ ಗೊತ್ತಿತ್ತು ನನ್ನ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಇಲ್ವೇ ಇಲ್ಲ. ನನಗೆ ಸುಮ್ನೆ ಸಾವಾಸದ ದೋಷದಿಂದಾನೇ ಕೂಡ ಹಾಕಿದಾರಂತ. ನಾನು ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ 482 ಮೂಲಕ 482 IPC ಮೂಲಕ ನಾನು ಹೋಗ್ಬಿಟ್ಟು ಕಾಸ್ಟ್ ಮಾಡಕ್ಕೆ ಹಾಕ್ದೆ. ಅಂಡ್ ಕಾಸ್ಟ್ ಅಂದ್ರೆ ಕೇಸ್ ರದ್ದು ಮಾಡೋದು. ಸೊ ಕೇಸ್ ರದ್ದು ಮಾಡ್ಲಿಕ್ಕೆ ಹಾಕ್ದೆ. ಅದ್ರಲ್ಲಿ ನಾನು ಸಕ್ಸಸ್ ಕೊಂಡ್ಬಿಟ್ಟು ಈಗ ನಿಮ್ ಎದುರುಗಡೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿರಪರಾಧಿಯಾಗಿ ನಿಮ್ ಮುಂದೆ ಕೂತಿದ್ದೀನಿ. ಈ ರೀತಿನೇ ದರ್ಶನ್ ಅವರು ಈ ಕೇಸ್ ನ ಕಾಶ್ ಮಾಡ್ತಾರೆ ಅಂತ ನನಗೆ ದೇವರಲ್ಲಿ ನಂಬಿಕೆ ಇದೆ. ಬಿಕಾಸ್ ಹಿ ಆಲ್ಸೋ ಹ್ಯಾಸ್ ದ ಬೆಸ್ಟ್ ಲಾಯರ್ಸ್ ಇನ್ ದ ಕಂಟ್ರಿ. CV ನಾಗೇಶ್ ತುಂಬಾನೇ ಒಳ್ಳೆ ಒಂದು ಅಡ್ವೊಕೇಟ್. ಅಂಡ್ ಅವರುನು ಇದ್ರಿಂದ ಆಸ್ ಅ ವೆಲ್ ವಿಶರ್ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಅಂಡ್ ಇನ್ನ ಅವ್ರು ಅನುಭವಿಸಬಾರ್ದು. ಅಂಡ್ ಅವ್ರು ಇಲ್ಲಿಂದ ಬರೀ ಮೇಲಿನ ಕಡೆನೆ ರಾಕೆಟ್ ತರ ಹೋಗ್ಬೇಕು. ಅವ್ರ ಪ್ರತಿ ಒಂದ್ ಸಿನಿಮಾ ಅದ್ದೂರಿಯಾಗಿ ಹಿಟ್ ಆಗ್ಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕು. ಅಂಡ್ ಬ್ಯೂಟಿಫುಲ್ ಆದ ಅವ್ರ ಫ್ಯೂಚರ್ ಇರ್ಬೇಕು. ಇನ್ನ ಈ ತರ ಅವ್ರು ಯಾವತ್ತೂ ಸಫರ್ ಆಗ್ಬಾರ್ದು ಅಂತ ನನಗೆ ದರ್ಶನ್ ಅವ್ರ ಪರಿವಾರಕ್ಕೆ ನಾನು ವೆಲ್ ವಿಶಸ್ ಕೊಡ್ತೀನಿ. ಸತ್ಯಮೇವ ಜಯತೆ. ಈಗ ಜಾಮೀನು ಸಿಕ್ಕಿದೆ, ನಿಜ ಅನ್ನೋದು ಗೆದ್ದಿದೆ, ಅದಕ್ಕೆ ಜಾಮೀನು ಸಿಕ್ಕಿರೋದು ಅಲ್ವಾ? ಸೊ ಈಗ ಅವ್ರ ವಾದ ಟೆಕ್ನಿಕಲ್ ಆಗಿ ನಾನು ನೀವು ಕುತ್ಕೊಂಡು ಮಾತಾಡಿದ್ರೆ ಇಲ್ಲಿ ಬಹುಶಃ 2 ಅವರ್ 3 ಅವರ್ ಸಾಕಾಗಲ್ಲ ಪ್ರತಿ ಒಂದು ಪಾಯಿಂಟ್ ಎತ್ಬಿಟ್ಟು ಕುತ್ಕೊಂಡ್ರೆ. ಬಟ್ ಸತ್ಯ ಇವತ್ತು ಗೆದ್ದಿದೆ ಅಂಡ್ ಅವ್ರಿಗೆ ಜಾಮೀನು ಸಿಕ್ಕಿದೆ. ಬಟ್ ಸಂಪೂರ್ಣವಾಗಿ ಈ ಒಂದು ಯಾರಿಗಾದ್ರೂ ಸಾವು ಬರ್ಬೇಕಂತ ನನ್ಗೆ ಅನ್ಸುತ್ತೆ. ನನಗಂತೂ ನಡೆದಿದ್ದಾದ್ಮೇಲೆ ಈ ಕೋರ್ಟ್ಗಳ ಸಾವಾಸ ಮತ್ತೆ ಈ ಜೈಲ್ಗಳ ಸಾವಾಸ ಮತ್ತೆ ಹಾಸ್ಪಿಟಲ್ಗಳ ಸಾವಾಸ ಯಾರಿಗೂ ಬರಬಾರ್ದು. ನಿದ್ದೆನಲ್ಲೇ ಮಲ್ಗಿರೋ ಮನುಷ್ಯ ನಾವು ಸತ್ ಹೋಗ್ಬೇಕು. ನಾವೇ ದೇವ್ರು ಸಾವು ಕೊಡ್ಬೇಕು. ಬಟ್ ಈ ಕೋರ್ಟು, ಜೈಲು, ಹಾಸ್ಪಿಟಲ್ಗಳ ಸಾವಾಸ ಕೊಡ್ಬಾರ್ದು. ಬಿಕಾಸ್ ನನಗದು ಆ ನೋವು ನನಗಾಗಿದೆ. ಅಂಡ್ ನಾನೇ ಅದ್ರಲ್ಲಿ ಇದ್ದಾಗ ಎಷ್ಟು ಸಲ ನನಗೆ ಸಾವು ಕೊಟ್ಬಿಡು ಭಗವಂತ, ನನಗಿಷ್ಟು ಅವಮಾನ ಯಾಕೆ, ನಾನು ಏನೂ ಮಾಡಿಲ್ಲ, ನನಗಿಷ್ಟು ಅವಮಾನ ಯಾಕೆ ಅಂತ ನಾನು ದೇವರಲ್ಲಿ ಬಿಕ್ಕಿಳ್ಸಿ 10-12 ಅವರ್ ಬರೀ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂಡಿದ್ದೆ. ಪಶ್ಚಾತ್ತಾಪ ಇಲ್ಲ, ನನಗೂ ಪಶ್ಚಾತ್ತಾಪ ಕಾಡಿಲ್ಲ. ನನ್ನ ಬಲಿಪಶು ಮಾಡ್ಕೊಂಡು ಕರ್ಕೊಂಡು ಹೋದ್ರು. ನನಗೆ 1% ಪಶ್ಚಾತ್ತಾಪ ಇರ್ಲಿಲ್ಲ. ನನ್ ತಪ್ಪು ಏನಾಗಿತ್ತು ಅಂದ್ರೆ ನಾನು ಸೆಲೆಬ್ರಿಟಿ ಆಗಿದ್ದೀನಿ, ಅದೇ ನನ್ ತಪ್ಪಾಗಿತ್ತು. ಸೆಲೆಬ್ರಿಟಿ ಆಗೋದೇ ತಪ್ಪಾ ಭಗವಂತ, ನನ್ಗೆ ಯಾಕೆ ಇಷ್ಟು ಹೆಸರು ಕೊಟ್ಟೆ ನೀನು ಅಂತ ನಾನು ದೇವರಲ್ಲಿ ಕೇಳ್ತಾ ಇದ್ದೆ. ಬೇರೆ ಏನ್ ತಪ್ಪು ಮಾಡಿದ್ವಿ ನಮಗ್ ಪಶ್ಚಾತ್ತಾಪ ಆಗಕ್ಕೆ? ಅಟ್ ದ ಸೇಮ್ ಟೈಮ್ ದರ್ಶನ್ ಅವ್ರಿಗೂ ನಾನು ಒಂದು ಕ್ರಿಮಿನಲ್ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ಅವ್ರಿಗೂ ಪಶ್ಚಾತ್ತಾಪ ಇರುತ್ತೆ ಅಂತ ನನಗೆ ಅವರೇ ಕೈಯಿಂದ ಮಾಡಿದ್ರೆ ತಾನೇ ಪಶ್ಚಾತ್ತಾಪ ಇರೋದು. ಸೊ ಅವ್ರು ಏನು ಮಾಡಿರಲ್ಲ ಅಂತ ನನ್ಗೆ ಅಪಾರವಾದ ನಂಬಿಕೆ ಇದೆ. ಬಟ್ ಎಸ್, ನನಗ್ ಪಶ್ಚಾತ್ತಾಪ ಎಲ್ಲಿತ್ತು ಅಂದ್ರೆ
ಯಾಕ್ ನಾನ್ ಇಂಥವ್ರ ಸಾವಾಸಕ್ ಹೋದೆ? ಯಾಕ್ ನಾನ್ ಇಂಥವ್ರ ಸಾವಾಸ ಮಾಡ್ದೆ? ಯಾಕ್ ನಾನ್ ತಪ್ಪು ಜನರ ಜೊತೆ ಇದ್ದೆ? ಯಾಕ್ ನನಗೆ ಈ ತಪ್ಪು ಜನರಿಂದ ಇಷ್ಟು ಬರೀ ನಮಗ್ ಕೆಟ್ಟ ಜನ ಪರಿಚಯ ಇದ್ರೆ ಸಾಕು, ನಮಗ್ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಹುದು ಲೈಫಲ್ಲಿ. ಲಾ ಇಸ್ ಲೈಕ್ ದಟ್. ನಮ್ಗ್ ತಪ್ಪು ಜನ ಪರಿಚಯನೂ ಇರಬಾರ್ದು, ನಾವ್ ತಪ್ಪು ಜನರ ಮೊಬೈಲ್ ಅಲ್ಲಿ ನಮ್ ನಂಬರು ಇರಬಾರ್ದು, ನಮ್ ಹೆಸರು ಇರಬಾರ್ದು, ಅವ್ರ ಬಾಯಲ್ಲೂ ನಮ್ ಹೆಸರು ಇರಬಾರ್ದು. ನಮ್ ಜೀವನದಲ್ಲೇ ತಪ್ಪು ಜನ, ಕೆಟ್ಟು ಜನ ಅಥವಾ ಕ್ರಿಮಿನಲ್ ಮೈಂಡೆಡ್ ಜನ ನಮ್ ಅಕ್ಕಪಕ್ಕದಲ್ಲೇ ಇರಬಾರ್ದು. ಬಿಕಾಸ್ ಅವ್ರು ಹಾಕಿರೋ ಕಣ್ಣಿಗೆ ನಮ್ ಜೀವನಕ್ಕೆ ನಮ್ ಜೀವನ ನಾಶನೇ ಆಗೋಗುತ್ತೆ. ಒಂದ್ ದೊಡ್ಡ ಪರ್ವತಾನೇ ಒಂದ್ ಚಿಕ್ಕ ಮಣ್ಣ್ ಹಾಗೆ ಮುಳುಗೋಗತ್ತಂತೆ ಕೆಟ್ಟು ಕಣ್ಣಿದ್ರೆ. ಸೊ ಅದ್ ಎಲ್ಲದಕ್ಕೂ ನಾನ್ ಒಂದು ವಿಕ್ಟಿಮ್ ಆಗಿದ್ದೆ. ಸೊ ಖಂಡಿತವಾಗ್ಲೂ ಪಶ್ಚಾತ್ತಾಪ ಇದ್ದಿಲ್ಲ. ಬಟ್ ಡೆಫಿನೆಟ್ಲಿ ರಿಯಲೈಸೇಷನ್ ಇತ್ತು, ಕೆಟ್ಟು ಜನರ ಸಾವಾಸ ಮಾಡ್ಬೇಡಿ. ನನ್ಗಂತೂ ಇವತ್ತಿನ ಕಾಲ ಹೆಮ್ಮೆಯಿಂದ ಹೇಳ್ತೀನಿ, ನನ್ಗೆ ಒಬ್ರು ಫ್ರೆಂಡ್ ಇಲ್ಲ, ನನ್ಗೊಬ್ರು ಫ್ರೆಂಡ್ ಬೇಕಾಗಿಲ್ಲ. ನನಗೆ ನನ್ನ ಪರಿವಾರ, ನನ್ನ ತಂದೆ, ನನ್ನ ತಾಯಿನೇ ನನ್ನ ಬೆಸ್ಟ್ ಫ್ರೆಂಡು, ನನ್ನ ಗಂಡನೇ ನನ್ನ ದೇವ್ರು ಅಂತಾನು ಹೆಮ್ಮೆಯಾಗಿ ನಾನು ಹೇಳ್ಕೊಳ್ತೀನಿ. ತುಂಬಾ ಕಮ್ಮಿ 1 or 2 ಫ್ರೆಂಡ್ಸ್ ಇದ್ರೆ ಇರ್ತಾರೆ. ಅಷ್ಟು ಪಾಠ ನನಗೆ ಈ ಒಂದು ಅನುಭವದಿಂದ ಬಂತು. ಅಂಡ್ ತುಂಬಾ ನೆಮ್ಮದಿಯಲ್ಲಿದ್ದೀನಿ, ತುಂಬಾ ನೆಮ್ಮದಿಯಲ್ಲಿದ್ದೀನಿ. ದೇವರಲ್ಲಿ ಪ್ರತಿದಿನ ಇಷ್ಟು ಸುಂದರವಾದ ಜೀವನ ತಿರ್ಗಾ ನೀನ್ ನನಗೆ ಕೊಟ್ಟೆ ಅಂತ ತುಂಬಾ ಗೌರವಿಸ್ತೀನಿ ನಾನು ನನ್ನ ಜೀವನವನ್ನು.